ನಾವು ಎ ಟು ಝೆಡ್ ಸೋಲ ಮೈಸೂರಿನಲ್ಲಿ ಸೋಲ ಸಬ್ಸಿಡಿ ಕುರಿತು ಈ ವಿಡಿಯೋವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಹೇ ವರುಣ್, ನಿಮ್ಮ ಮನೆಯಲ್ಲಿ ಸೌರ ಫಲಕಗಳನ್ನು ಅಳವಡಿಸಲಾಗಿದೆ ಎಂದು ನಾನು ಕೇಳಿದೆ. ಹೇ ಅಂಜಲಿ, ಹುಡು, ನೀವು ಸರಿಯಾಗಿ ಕೇಳಿದ್ದೀರಿ. ಸೌರ ಫಲಕಗಳನ್ನು ಅಳವಡಿಸುವ ಉದ್ದೇಶವೇನು? ಸೋಲ ಪ್ಯಾನಲ್ ನವೀಕರಿಸಬಹುದ ಕಾರಣ ಉಚಿತ ವಿದ್ಯುತ್ ಪಡೆಯುವುದು ಸೋಲ ಪ್ಯಾನಲ್ಸ್ ಅಳವಡಿಸುವ ಉದ್ದೇಶವಾಗಿದೆ. ಸೋಲ ಪ್ಯಾನೆಲ್ಗಳನ್ನು ಮೇಲ್ಛಾವಣಿಗಳಲ್ಲಿ ಸ್ಥಾಪಿಸಲಾಗಿದೆ. ಇದು ಖಾಲಿ ಜಾಗವನ್ನು ಬಳಸಿಕೊಳ್ಳಲು ನಮಗೆ ಅನುವು ಮಾಡಿಕೊಡುತ್ತದೆ. ನಾವು ಆದಾಯ ಮತ್ತು ಉಚಿತ ವಿದ್ಯುತ್ ಉತ್ಪಾದಿಸಬಹುದು. ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಡಿಯಲ್ಲಿ ಸರ್ಕಾರವು ಸೌರ ಸ್ಥಾಪನೆಗಳಿಗೆ ಸಬ್ಸಿಡಿಗಳನ್ನು ಒದಗಿಸುತ್ತದೆ. 25 ವರ್ಷಗಳವರೆಗೆ ಉಚಿತ ವಿದ್ಯುತ್ ಅನ್ನು ಖಾತರಿಪಡಿಸುತ್ತದೆ. ಅದು ಚೆನ್ನಾಗಿದೆ. ನೀವು ಯಾವ ರೀತಿಯ ಸೌರ ಫಲಕವನ್ನು ಸ್ಥಾಪಿಸಿದ್ದೀರಿ? ನಾವು ಆನ್ ಗ್ರಿಡ್ ಸಿಸ್ಟಮ್ಗಳು, ಆಫ್ ಗ್ರಿಡ್ ಸಿಸ್ಟಮ್ಗಳು ಮತ್ತು ಹೈಬ್ರಿಡ್ ಸಿಸ್ಟಮ್ಗಳನ್ನು ಹೊಂದಿದ್ದೇವೆ. ಎಲ್ಲ ರೀತಿಯ ಸೌರ ವ್ಯವಸ್ಥೆಗಳಿಗೆ ಸಬ್ಸಿಡಿ ಲಭ್ಯವಿದೆಯೇ? ನಾವು ಆನ್ ಗ್ರಿಡ್ ವ್ಯವಸ್ಥೆಯನ್ನು ಸ್ಥಾಪಿಸಿದರೆ ಸರ್ಕಾರವು 78,000 ರೂಪಾಯಿಗಳು ಸಹಾಯಧನವನ್ನು ನೀಡುತ್ತದೆ. ಒತ್ತು ಮೊತ್ತದ 10% ಪಾವತಿಸಿ, ಉಳಿದ ಮೊತ್ತಕ್ಕೆ ನೀವು ಬ್ಯಾಂಕ್ನಿಂದ ಸಾಲ ಪಡೆಯಬಹುದು. ಅನುಸ್ಥಾಪನೆಯ 2 ರಿಂದ 3 ತಿಂಗಳ ನಂತರ ಸಬ್ಸಿಡಿ ಮೊತ್ತವನ್ನು ನೇರವಾಗಿ ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತದೆ. ವಿದ್ಯುತ್ ಬಿಲ್ ಕಟ್ಟುವ ಬದಲು ಬ್ಯಾಂಕ್ GEMI ಪಾವತಿಸಿದರೆ 3 ರಿಂದ 4 ವರ್ಷಗಳಲ್ಲಿ ಬ್ಯಾಂಕ್ ಸಾಲ ಮನ್ನಾ ಆಗಲಿದ್ದು, ಮುಂದಿನ 25 ವರ್ಷಗಳ ಕಾಲ ವಿದ್ಯುತ್ ಬಿಲ್ ಉಚಿತ. ಯಾರಾದರೂ ಸಬ್ಸಿಡಿಗಾಗಿ ಅರ್ಜಿ ಸಲ್ಲಿಸಬಹುದೇ? ಹೌದು, ವಸತಿ ಸೌರವನ್ನು ಸ್ಥಾಪಿಸುವ ಯಾರಾದರೂ ಸಬ್ಸಿಡಿಗೆ ಅರ್ಜಿ ಸಲ್ಲಿಸಬಹುದು. ನೀವು ಸ್ಥಾಪಿಸಿದ ಸೋಲ ಪ್ಯಾನಲ್ ಸಿಸ್ಟಮ್ ವ್ಯಾಟೇಜ್ ಎಷ್ಟು ಮತ್ತು ಅದು ಎಷ್ಟು ಜಾಗವನ್ನು ಆಕ್ರಮಿಸುತ್ತದೆ? ಇದಕ್ಕೆ ಹೆಚ್ಚಿನ ಸ್ಥಳಾವಕಾಶದ ಅಗತ್ಯವಿಲ್ಲ. 3 ಕಿಲೋವಾಟ್ ಆನ್ ಗ್ರಿಡ್ ಸಿಸ್ಟಮ್ ಅನ್ನು ಸ್ಥಾಪಿಸಲು ಕೇವಲ 150 ಸ್ಕ್ವೇರ್ ಫೀಟ್ ಅಗತ್ಯವಿದೆ ಮತ್ತು ನಾವು 78,000 ರೂಪಾಯಿ ಸಬ್ಸಿಡಿಯನ್ನು ಸಹ ಪಡೆದಿದ್ದೇವೆ. ಸೌರ ಸ್ಥಾಪನೆಗಾಗಿ ನಾವು ಯಾರನ್ನು ಸಂಪರ್ಕಿಸಬಹುದು? ನನ್ನ ಸೋಲ ಸ್ಥಾಪನೆಯನ್ನು ಎ ಟು ಝೆಡ್ ಸೋಲ ಕಂಪನಿ ಮಾಡಿದೆ. ನೋಂದಣಿಯಿಂದ ಹಿಡಿದು ಸಬ್ಸಿಡಿ ಮತ್ತು ಸ್ಥಾಪನೆಯವರೆಗೆ ಎಲ್ಲವನ್ನು ಅವರು ನಿರ್ವಹಿಸುತ್ತಾರೆ.